ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ವಿಶ್ವವಿಖ್ಯಾತ ಮೈಸೂರು ದಸರಾಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ಅಕ್ಟೋಬರ್ 11 ಮೈಸೂರು ದಸರಾ ಉದ್ಘಾಟನೆ ಆಗುತ್ತೆ. ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಇನ್ನು 3 ತಿಂಗಳು ಮುಗೀತು ಅಂತಂದ್ರೆ ಮತ್ತೆ ನಮ್ಮ ನಾಡ ಹಬ್ಬ ದಸರಾ ಅಕ್ಟೋಬರ್ 11ನೇ ತಾರೀಕು ಉದ್ಘಾಟನೆ ಆಗುತ್ತೆ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ. ಜುಲೈ 26ರಿಂದ ಗಜ ಪಯಣ ಶುರುವಾಗುತ್ತೆ. ಅಂದ್ರೆ ಈಗ ಕಾಡಿನಲ್ಲಿರುವಂತ ಆನೆಗಳನ್ನ ತಂದು ಅವುಗಳಿಗೆ ಟ್ರೈನಿಂಗ್ ಎಲ್ಲ ಕೊಡ್ತಾರೆ. ಪಟಾಕಿ ಸಿಡಿಸೋದು, ಸಿಡಿಮದ್ದು ಅದೆಲ್ಲ ಅಂದ್ರೆ ಭಯ ಪಡಬಾರ್ದು ಅನ್ನೋ ದೃಷ್ಟಿಯಿಂದ ಸೊ ಅದೆಲ್ಲ ನಡೆಯುತ್ತೆ, ಟ್ರೈನಿಂಗ್ ಕೊಡಲಾಗುತ್ತೆ. ಸೊ ತಯಾರಿನೂ ಕೂಡ ಶುರುವಾಗುತ್ತೆ. ಅಕ್ಟೋಬರ್ 21ಕ್ಕೆ ಜಂಬೂ ಸವಾರಿ ಇರುತ್ತೆ. ಅಕ್ಟೋಬರ್ 11ಕ್ಕೆ ಶುರುವಾದ್ರೆ ಅಕ್ಟೋಬರ್ 21ಕ್ಕೆ ಮುಗಿಯುತ್ತೆ ಅಂತ. ಅಕ್ಟೋಬರ್ 21 ಮಧ್ಯಾಹ್ನ 4:10ಕ್ಕೆ ಮೀನಾ ಲಗ್ನದಲ್ಲಿ ಜಂಬೂ ಸವಾರಿ ನೆರವೇರುತ್ತೆ. ಮೈಸೂರು ದಸರಾ ಪ್ರಯುಕ್ತ ಸಿಎಂ ಡಿ.ಕೆ. ಶಿವಕುಮಾರ್ ನೇತೃತ್ವದಲ್ಲಿ ಮಹತ್ವದ ಸಭೆ ನಡೆದಿದೆ ಇವತ್ತು. ಸೊ ಸಭೆ ನಂತರ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಮಾತಾಡಿದ್ದಾರೆ. ಏನ್ ಹೇಳಿದ್ದಾರೆ ನೋಡೋಣ ಬನ್ನಿ. ಸರ್ಕಾರಕ್ಕೆ ವರದಿಯನ್ನು ಕೊಟ್ಟಿದ್ದಾರೆ. ದಸರಾ ಮಹೋತ್ಸವದ ಉದ್ಘಾಟನೆಯನ್ನ ಅಕ್ಟೋಬರ್ 11ನೇ ತಾರೀಕು ಬೆಳಿಗ್ಗೆ 11:50 ದಿನಾಂಕವನ್ನು ನಿಗದಿ ಮಾಡಲಾಗಿದೆ. ಜಂಬೂ ಸವಾರಿ, ನಂದಿ ಧ್ವಜ ಪೂಜೆ 21ನೇ ತಾರೀಕು, ಅದೇ ಅಕ್ಟೋಬರ್ 10ನೇ ತಿಂಗಳು 26ರಂದು ಮಧ್ಯಾಹ್ನ 1:15 ಗಂಟೆಗೆ ನಡೆಸಲು ಈಗಾಗಲೇ ದಿನಾಂಕವನ್ನು ನಿಗದಿ ಮಾಡಲಾಗಿದೆ. ಜಂಬೂ ಸವಾರಿ ಪುಷ್ಪಾರ್ಚನೆ ಕೂಡ ಅದೇ ದಿನ 21ನೇ ಮಾಡುವಂಥದ್ದು ಸಂಪ್ರದಾಯವಾಗಿ. ಸೊ ಈಗ ಅನೇಕ ಸಲಹೆಗಳೆಲ್ಲ ಬಂದಿದೆ. ಸೊ ಕಾರ್ಯಕಾರಿ ಸಮಿತಿಯ ಒಂದು ರಚನೆ ಮಾಡಬೇಕಾಗಿದೆ. ಅದು ಕೂಡಲೇ ನಾನೊಂದು ಸಮಿತಿಯನ್ನು ರಚನೆ ಮಾಡ್ತೇನೆ. ಏರ್ ಶೋ ಕೂಡ ಈಗ ಆಹ್ವಾನವನ್ನ ಸೆಂಟ್ರಲ್ ಗವರ್ಮೆಂಟ್ ಹತ್ರ ರಿಕ್ವೆಸ್ಟ್ ಮಾಡಬೇಕು ಅಂತ ಕೂಡ ಒಂದು ಅಭಿಪ್ರಾಯ ಬಂದಿದೆ. ಅದು ಕೂಡ ನಡೆಸ್ತೇವೆ. ಅವರು ಕೂಡ ಮನವಿಯನ್ನು ನಾನು ಮಾಡಿಕೊಳ್ತೇನೆ. ಯಾರು ಕೈಲಿ ಅದನ್ನ ಉದ್ಘಾಟನೆ ಮಾಡಿಸಬೇಕು ಅನ್ನೋದನ್ನ ಜವಾಬ್ದಾರಿಯನ್ನ ಇಡೀ ಸಮಿತಿಯವರು ಮುಖ್ಯಮಂತ್ರಿಗಳಿಗೆ ಕೊಟ್ಟಿದ್ದಾರೆ. ನಾನು ಕೆಲವರಿಗೆಲ್ಲ ಚರ್ಚೆ ಮಾಡಿ ಸಮಾಲೋಚನೆ ನಡೆಸಿ ಆ ತೀರ್ಮಾನವನ್ನು ಮಾಡಿದ್ದೇವೆ. ಸೊ ಈ ವರ್ಷ ಬರಗಾಲದ ಛಾಯೆ ಕಾಣ್ತಾ ಇದೆ. ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಂದೇ ಅಲ್ಲ, ಮೈಸೂರು ಕರ್ನಾಟಕ ರಾಜ್ಯದಲ್ಲಿ ಕಂಪ್ಲೀಟ್ ಇದು ಕಾಣ್ತಾ ಇದೆ. ನಿನ್ನೆ ನಾನು ಗುಲ್ಬರ್ಗ ಮತ್ತು ಬಿಜಾಪುರ, ಬೆಳಗಾಂ ಎಲ್ಲ ಹೋಗಿ ಪ್ರವಾಸ ಮಾಡಿ ಬಂದಿದ್ದೇನೆ. ಕೆಲವು ಕಡೆ ಬೆಳಗಾಂ ಕಡೆ ಸ್ವಲ್ಪ ಮಳೆ ಕಾಣ್ತಾ ಇದೆ. ಬಟ್ ಲಾಸ್ಟ್ 1 ವೀಕ್ಕಿನ್ನ ಇವತ್ತಿಗೆ ನೋಡಿದ್ರೆ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ತಾ ಇದೆ. ಕುಡಿಯೋ ನೀರಿಗೆ ಒಂದು ದೊಡ್ಡ ಸಮಸ್ಯೆ ಬರ್ತದೆ ಅನ್ನೋದು ನನಗೆ ಭಾವನೆ ಇತ್ತು. ಅದು ತಪ್ಪಿದೆ. ಈಗ ಎಷ್ಟೇ ಕಷ್ಟ ಆದರೂ ಕುಡಿಯೋ ನೀರಿಗೆ ಕೊಡಲಿಕ್ಕೆ ಅವಕಾಶ ನಮಗಿದೆ. ಸೊ ಅದರಿಂದ ಈ ಕುಡಿಯೋ ನೀರಿಗೆ ಯಾವ ತರಹದ ಸಮಸ್ಯೆ ಕೂಡ ಆಗಲ್ಲ. ರೈತರಿಗೂ ಕೂಡ ಈಗಾಗಲೇ ಬೇಡಿಕೆಯನ್ನು ಇಟ್ಟಿದ್ದಾರೆ. ಕೂಡ ಒಟ್ಟಿಗೆ ತಿಳ್ಕೊಂಡು ಈ ಹಬ್ಬವನ್ನು ನಾವು ಮಾಡಿಕೊಂಡು ನಾವು ಬಂದಿದ್ದೇವೆ. 8 ವರ್ಷಗಳ ಕಾಲ ನಾಡಿನ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಕೂಡ ಬಹಳ ಉತ್ತಮವಾಗಿ ನಡೆಸಿಕೊಂಡು ಬಂದಿದ್ದಾರೆ. ನಾವು ಅದನ್ನೇ ಮುಂದುವರಿಸಿಕೊಂಡು ಇನ್ನ ವಿಶೇಷವಾದಂತ ಆಲೋಚನೆಗಳನ್ನ ಗಮನದಲ್ಲಿಟ್ಕೊಂಡು ಮಾಡಬೇಕು ಅಂತ ಹೇಳಿ ನನ್ನ ಸಹೋದ್ಯೋಗಿಗಳಂತ ಪರಮೇಶ್ವರ್ ಅವರು ಮತ್ತು ಜಾರ್ಜ್ ಅವರು ಕೂಡ ಮತ್ತು ನಮ್ಮ ಯತೀಂದ್ರ ಅವರು ಕೂಡ ನನ್ನ ಸಲಹೆಯನ್ನು ಕೂಡ ಸರ್ಕಾರದ ವತಿಯಿಂದ ಅವರು ಕೂಡ ಕೊಡ್ತಾ ಇದ್ದಾರೆ. ಸೊ ಅದರಿಂದ ನಾವು ಇದನ್ನ ಬಹಳ ವಿಜೃಂಭಣೆಯಿಂದನೇ, ಅಂದ್ರೆ ವಿಜೃಂಭಣೆಯಿಂದ ಹಣ ಖರ್ಚು ಮಾಡೋದ್ರಿಂದ ವಿಜೃಂಭಣೆ ಅಂತ ಅಲ್ಲ, ನಮ್ಮ ಆಲೋಚನೆಗಳು ಯಾವ ರೀತಿ ಹೊಸ ಹೊಸ ಚಿಂತನೆಗಳನ್ನ
ಸಲಹೆಗಳನ್ನ ಅನೇಕರು ಕೊಡ್ತಾರೆ. ಅದನ್ನೆಲ್ಲ ಗಮನದಲ್ಲಿಟ್ಕೊಂಡು ನಾವು ಈ ಪರಂಪರೆಯನ್ನ ಉಳಿಸ್ಕೊಂಡು ಹೋಗ್ಲಿಕ್ಕೆ, ಈ ದೇಶದ ಇತಿಹಾಸ, ನಮ್ಮ ಸಂಸ್ಕೃತಿ, ನಮ್ಮ ಶಕ್ತಿ, ಅದನ್ನ ನಾವು ಉಳಿಸ್ಕೊಂಡು ದಸರಾ ಆಚರಣೆಯನ್ನ 9 ದಿನಗಳ ಕಾಲ ದುಃಖವನ್ನ ದೂರ ಮಾಡುವಂತ ದುರ್ಗಾದೇವಿಯ ಪೂಜೆಯನ್ನು ನಾವು ಮಾಡ್ತಾ ಇದ್ದೇವೆ.